ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇನ್ನೇನು ಲೋಕಸಭೆ ಎಲೆಕ್ಷನ್ ಇನ್ನೆರಡು ಅಥವಾ 3 ದಿವಸದಲ್ಲಿ ಡಿಕ್ಲೇರ್ ಆಗ್ಬೋದು. ಯಾಕೆಂದರೆ ಮೇ ತಿಂಗಳಲ್ಲಿ ಹೊಸ ಸರ್ಕಾರ ಫಾರಮ್ ಆಗಬೇಕು. ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಥಮ ಬಾರಿಗೆ ಭ್ರಷ್ಟಾಚಾರಗಳನ್ನ ಮುಂದಿಟ್ಟುಕೊಂಡು ಅದನ್ನು ಇಶ್ಯೂ ಮಾಡಿಬಿಟ್ಟು ಎಲೆಕ್ಷನ್ ಗೆಲ್ತಾರೆ. ಅದಾದ ನಂತರ 2019ರಲ್ಲಿ ಎಲೆಕ್ಷನ್ ಗೆಲ್ತಾರೆ. 2024ರಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಇಲ್ಲೂ ಸಹ ಇಸ್ ಬಾರ್ 400 ಪಾರ್ 400 ಸೀಟ್ಗಳನ್ನ ಮೀರಿ NDA ತಗೊಳತ್ತೆ ಅಂತ ಹೇಳ್ತೇವೆ. ಬನ್ನಿ, ನಾವು ನೀವು ಮಾಡಬೇಕಾದಂಥ ಕರ್ತವ್ಯ ಏನು ಅಂದರೆ ನಮ್ಮ ಹಿಂದೂಸ್ತಾನ ಅಂತ ಮಾಡಬೇಕು. ಇಂಡಿಯಾನ ಯಾಕೆ ಹಿಂದೂಸ್ತಾನ ಅಂತ ಮಾಡಬೇಕು ಅಂದರೆ, ನೋಡಿ, ಕ್ರಿಶ್ಚಿಯನ್ರಿಗೆ ಏನಾದ್ರು ತೊಂದರೆ ಆಯಿತು ಅಂದರೆ 100ಕ್ಕಿಂತ ಹೆಚ್ಚು ದೇಶಗಳಿವೆ. ಅವ್ರು ಎಲ್ಲಿ ಬೇಕಾದ್ರೂ ವಲಸೆ ಹೋಗ್ಬೋದು, ತಗೊಳಕ್ಕೂ ರೆಡಿ ಇದ್ದಾರೆ. ಬೇರೆ ಬೇರೆ ದೇಶದ ಜನ, ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ನ್ಯೂಜಿಲೆಂಡ್ ಇರ್ಬೋದು, ಬ್ರಿಟನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಬೇಕಾದಷ್ಟು ದೇಶಗಳಿವೆ. ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಸ್ವಿಟ್ಜರ್ಲೆಂಡ್ ಇರ್ಬೋದು, ಈಗ ಹೇಳ್ತಾ ಹೋಗ್ಬೋದು. 150-100ಕ್ಕಿಂತ ಹೆಚ್ಚು ದೇಶಗಳಿವೆ. ಹಾಗೆ ಮುಸಲ್ಮಾನರಿಗೆ ಇಂಡಿಯಾ ದೇಶ ಸೇಫ್ ಅಲ್ಲ, ನಾವೇನಾದರೂ ಬೇರೆ ದೇಶಕ್ಕೆ ಹೋಗಬೇಕು ಅಂತಂದರೆ ಇವ್ರಿಗೂ ಸಹ 50ಕ್ಕಿಂತ ಜಾಸ್ತಿ ದೇಶಗಳಿವೆ. 50ಕ್ಕಿಂತ ಜಾಸ್ತಿ ದೇಶಗಳಿದೆ ಅಂತ ಹೇಳೋಕ್ಕಿಂತ ಮುಖ್ಯವಾಗಿ ನಮ್ಮ ದೇಶವನ್ನೇ ನಮಗೆ ಸಪ್ರೇಟ್ ದೇಶ ಬೇಕು ಅಂತ ಕೇಳಿಕೊಂಡು ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದಲ್ಲಿ ಇವರು ಪಾಕಿಸ್ತಾನ ಮಾಡ್ಕೊಂಬಿಟ್ರು. ಅದೇನಾಯಿತು, ಆಗಿನ ಕಾಲಕ್ಕೆ ಮುಸಲ್ಮಾನರು ನಾವಿಲ್ಲ, ನಮ್ಗೆ ಹಿಂದೂಸ್ತಾನನೇ ಒಳ್ಳೆಯದು, ಇಲ್ಲೇ ಇರ್ತೀವಿ ನಾವು ಅಂತಂದರು. ಏನಾಗುತ್ತೆ, ಬಹುಸಂಖ್ಯಾತ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಪ್ರಜಾಪ್ರಭುತ್ವದ ಮೂಲಭೂತ ತತ್ವ. ಇದೇನಾಯಿತು, 50 ವರ್ಷಗಳ ಕಾಲ ಹಾಗೂ ಹೀಗೂ ಗೊಣಕೊಂಡು ಸುಮ್ಮನಿದ್ರು. ಈಗೇನಾಗಿದೆ, ಹಿಂದೂಸ್ತಾನ ನಮ್ಮದು ದೇಶ ಇದು ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ. ಏನು ಅಂತಂದರೆ, ಈಗ ನೋಡಿ, CAA ಜಾರಿಗೆ ತರಬೇಕು, ಬರೀ ಹಿಂದೂಗಳನ್ನ ಮಾತ್ರ ತಗೋತಿರಲ್ಲ, ಮುಸಲ್ಮಾನರಿಗೂ ಅವಕಾಶ ಮಾಡಿಕೊಡಿ CAAನಲ್ಲಿ. ಅವರು ಬರಲಿ, ಅವರು ನಿರಾಶ್ರಿತರು. ಬಾಂಗ್ಲಾದೇಶದಿಂದ ರೋಹಿಂಗ್ಯಾ ನಿರಾಶ್ರಿತರು ಲಕ್ಷಾಂತರ ಜನ ಬಂದುಬಿಟ್ಟಿದ್ದಾರೆ. ಆಗಲೇ ಮೈಸೂರಿನಲ್ಲೂ ಬಂದಿದ್ದಾರಂತೆ. ಈ ವಾಟರ್ ಟ್ಯಾಂಕ್ ಕ್ಲೀನ್ ಮಾಡ್ತಾರಂತೆ. ನಾವು ವಾಟರ್ ಟ್ಯಾಂಕ್ ಕ್ಲೀನ್ ಮಾಡಿಸ್ಬೇಕು ಅಂತಂದರೆ ಮೈಸೂರಿನವ್ರಿಗೆ ಕ್ಲೀನ್ ಮಾಡೋಕ್ಕೆ ಕೊಟ್ಟರೆ 3,000 ರೂಪಾಯಿ ಕೇಳ್ತಾರೆ. ಬಾಂಗ್ಲಾದೇಶದಿಂದ ಬಂದಿದ್ದಾರಂತೆ, ಅವರು ವಾಟರ್ ಟ್ಯಾಂಕ್ ಕ್ಲೀನ್ ಮಾಡ್ತಾರೆ ಅಂದರೆ 500-600 ರೂಪಾಯಿ ಕ್ಲೀನ್ ಮಾಡ್ತಾರಂತೆ. ಜನಸಾಮಾನ್ಯರು ಏನು ಮಾಡ್ತಾರೆ, 2,500 ರೂಪಾಯಿ ಉಳಿಯುತ್ತೆ ಅಂದ್ಬಿಟ್ಟು ಯಾರ ಕೈಲ ಕ್ಲೀನ್ ಮಾಡಿಸ್ಕೊಂಡ್ಬಿಡ್ತಾರೆ. ರಾಜಕೀಯ ಪ್ರಬುದ್ಧತೆ ಇಲ್ದಿರೋರು, ರಾಜಕೀಯದ ಬಗ್ಗೆ ಬೆಳವಣಿಗೆ ಇರೋರು. ಇದು ಒಳ್ಳೆಯ ಬೆಳವಣಿಗೆನ ಅಂತ ಯೋಚನೆ ಮಾಡಿದಾಗ, ಬನ್ನಿ, ಈ ಥರದ ಇವುಗಳನ್ನೆಲ್ಲ ನಾವು ದೇಶ ಪ್ರಥಮ ಅಂತ ಶುರು ಮಾಡೋರು ಇದನ್ನೆಲ್ಲ ನಾವು ಧಿಕ್ಕರಿಸಬೇಕಾಗಿತ್ತು. ನಮ್ಮ ದೇಶನ ಸ್ಟ್ರಾಂಗ್ ಮಾಡಬೇಕು. ಆ ದೃಷ್ಟಿಯಿಂದ ಡರ್ಟಿ ಪಾಲಿಟಿಕ್ಸ್ ಆ್ಯಂಡ್ ಲೋಕಸಭಾ ಎಲೆಕ್ಷನ್ ಇನ್ 2024 ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಡರ್ಟಿ ಪಾಲಿಟಿಕ್ಸು ಇದು ಒಂದು ಉದಾಹರಣೆ. ಏನು ಅಂತಂದರೆ, ಮೈಸೂರಿನಲ್ಲಿ ನೋಡಿ, ಸಬರ್ಬನ್ ಬಸ್ ಸ್ಟ್ಯಾಂಡಿಂದ ಹೊರಗೆ ಬರ್ತೀವಿ, ಆ ಪ್ರೀಪೇಯ್ಡ್ ಆಟೋಯಿಂದ ಮುಂದಕ್ಕೆ ಬರ್ತಾ ಫುಟ್ಪಾತ್ ಇದೆ, ಅಲ್ಲಿಂದ ದಾಟ್ಕೊಂಡು ಕ್ಲಾಕ್ ಟವರ್ಗೆ ಬರ್ತೀವಿ. ಸಿಟಿ ಬಸ್ ಸ್ಟ್ಯಾಂಡಿಗೆ ಬರಬೇಕು, ಅಲ್ಲಿಂದ ಬಸ್ ಹತ್ಕೊಂಡು ಬರ್ತೀವಿ. ಅಲ್ಲಿ ಮುಸಲ್ಮಾನರು ಜಾಸ್ತಿ ಇರೋದು, 100-80%ಗಿಂತ ಜಾಸ್ತಿ ಮುಸಲ್ಮಾನರಿದ್ದಾರೆ. ಅವರು ಫುಟ್ಪಾತಲ್ಲಿ ಬಾಡಿಗೆ ವ್ಯಾಪಾರ, ಅದು ಇದು ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಈಗೇನಾಗಿದೆ ಗೊತ್ತಾದೋ, ಈ ಮುಸಲ್ಮಾನರು ಕೆಲವರು ಬಾಂಗ್ಲಾದೇಶದಿಂದ ಬಂದಿರೋರಿಗೆ ಬಾಡಿಗೆ ಕೊಟ್ಟಿದ್ದಾರಂತೆ. ನೋಡಿ, ಅದು ಸರ್ಕಾರಿ ಜಾಗ, ಅದನ್ನು ಬಾಡಿಗೆ ಕೊಟ್ಟಿದ್ದಾರೆ. ಇವರೇನು ಮಾಡ್ತಾರೆ, ರಾಜಕೀಯ ಪುಡಾರಿಗಳಾಗ್ಬಿಟ್ಟಿದ್ದಾರೆ. ಇವ್ರು ಏನು ಅಂದರೆ, ಯಾರ್ದೋ MLAಗಳು ಹಿಂಬಾಲಕರಾಗಿ ಜೈ ಅನ್ಕೊಂಡು ಹೋಗ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. MLAಗಳು ಪ್ರೊಟೆಕ್ಷನ್ ಕೊಡ್ತಾರೆ. ಇದು ಎಲ್ಲಿವರೆಗೂ ಮುಂದಿದೆ ಅಂತಂದರೆ, ಈ ನಾಸೀರ್ ಅನ್ನೋರು ರಾಜ್ಯಸಭೆ ಮೆಂಬರಾಗಿ ಎಲೆಕ್ಟ್ ಆಗ್ತಾರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗ್ತಿದ್ದಾರೆ. BJPನೂ ವಿರೋಧ ಮಾಡಿ, ನೀವು ಡೆಮಾಕ್ರಸಿಲಿ ಯು ಹ್ಯಾವ್ ಗಾಟ್ ರೈಟ್, ಅದ್ರ ಬಗ್ಗೆ ನಿಮ್ಗೆ ಹಕ್ಕಿದೆ, ನೀವು ವಿರೋಧ ಮಾಡಿ. ಯಾಕೆ ವಿರೋಧ ಮಾಡ್ತಿದ್ದೀವಿ ಅಂತ ಸಮಜಾಯಿಷಿ ಕೊಡಬೇಕು. ಅದು ಬಿಟ್ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿ ಅವ್ರಿಗೂ ಸಹ ನೀವು ಪಾರ್ಲಿಮೆಂಟಲ್ಲಿ ಪ್ರಮಾಣ ವಚನ ಬೋಧಿಸ್ತೀರಾ. ಅವರು ರಾಷ್ಟ್ರ ರಕ್ಷಣೆ ಮಾಡಬೇಕು ಅಂತ ಅಲ್ಲಿ ಪ್ರಮಾಣ ತಗೋತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲಿ ಕೂಗ್ತಾರೆ. ಇವರು ಪರೋಕ್ಷವಾಗಿ ಇವರು ಬೆಂಬಲ ಇದೆ. ಈ ಥರ ಆದರೆ ನಮ್ಮ ದೇಶ ಹಿಂದೂಸ್ತಾನ ಉಳಿಯತ್ತಾ, ಹಿಂದೂಗಳು ಎಲ್ಲಿ ಹೋಗಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆ ದೃಷ್ಟಿಯಿಂದ ಡರ್ಟಿ ಪಾಲಿಟಿಕ್ಸ್ ಅನ್ನೋದ್ರ ಬಗ್ಗೆ 2 ಉದಾಹರಣೆ ಕೊಟ್ಟಿದ್ದಾಯಿತು. ಒಂದು, ನಮ್ಮ ಮೈಸೂರಲ್ಲಿ ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ರ ಫುಟ್ಪಾತ್ ಆಕ್ರಮಣ ಆಗಿದೆ. ಅಲ್ಲಿ ಲೋಕಲ್ ಮುಸಲ್ಮಾನರು ಯಾರು ವ್ಯಾಪಾರ ಮಾಡ್ತಿದ್ರು, ಬಾಂಗ್ಲಾದೇಶದಿಂದ ಬಂದಿರೋರಿಗೆ, ಬೇರೆ ದೇಶದಿಂದ ಯಾರು ವಲಸೆಗಾರರು ಬಂದಿದ್ದಾರೆ ಅವರಿಗೆ ಬಾಡಿಗೆ ಕೊಟ್ಟು ಇವ್ರು ಫ್ರೀ ಆದರು. ಫ್ರೀಯಾಗಿ ದುಡ್ಡು ಬರುತ್ತೆ ನೋಡಿ, ಬಾಡಿಗೆ ದುಡ್ಡು. ಇವ್ರು ರಾಜಕೀಯ ಪುಡಾರಿಗಳ ಹಿಂದೆ ಜೈ ಅನ್ಕೊಂಡು ಮಾಡ್ತಾರೆ. ಅಂಥವರೇ ಏನಾಗಿದೆ ಅಂತಂದರೆ, ನಾಸೀರ್ ಅನ್ನೋರು ಈಗ ರಾಜ್ಯಸಭಾ ಮೆಂಬರಾಗಿ ಎಲೆಕ್ಟ್ ಆಗಿದ್ದಾರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗಿದ್ದಾರೆ. ಇದು ದುರಂತ. ನಾವು ಹಿಂದೂಗಳು ಸುಮ್ಮನೆ ಕೂತ್ಕೊಳ್ಳೋವಂಥದ್ದೆಲ್ಲ ಕಾಲ. ಇದೇ ಮುಂದುವರೆದು ಏನಾಗುತ್ತೆ ಅಂತ ಹೇಳ್ತೀನಿ. ಡರ್ಟಿ ಪಾಲಿಟಿಕ್ಸ್ ಅಂತ ಹೇಳಿದ್ದೆ. ಡರ್ಟಿ ಪಾಲಿಟಿಕ್ಸ್ ಏನಾಗುತ್ತೆ ಅಂತಂದರೆ, ಹೀಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ,
ಇಡೀ ಇಂಡಿಯಾ ದೇಶನ ಪಾಕಿಸ್ತಾನ ಮಾಡಿಬಿಡ್ತಾರೆ. ಪಾಕಿಸ್ತಾನ ಮಾಡಿದ್ರೆ ನಾವೆಲ್ಲಿ ಹೋಗಬೇಕು? ಈ ಡರ್ಟಿ ಪಾಲಿಟಿಕ್ಸು ಕೊನೆಯಲ್ಲಿ ಅಂತ ಯೋಚನೆ ಮಾಡಿದ್ರೆ ನಮಗೆ ಕೊನೆಯೇ ಕಾಣೋದಿಲ್ಲ. ಇದೇನಾಗುತ್ತೆ, ಒಂಟೆ ಕಥೆ ಆಗುತ್ತೆ. ಒಂಟೆ ಕಥೆ ಹಿಂದೆ ಅನೇಕ ಸರಿ ಹೇಳಿದ್ದೀನಿ. ಒಬ್ಬ ವ್ಯಾಪಾರಿ ಇದ್ದಂತೆ, ವ್ಯಾಪಾರಿ ಒಂಟೆನ ತಗೊಂಡು ಹೋಗ್ತಿದ್ದ. ಒಂಟೆ ಬಟ್ಟೆ ಮರಳುಗಾಡಲ್ಲಿ ಬಟ್ಟೆ ಗಿಟ್ಟೆ ತಗೊಂಡು ಹೋಗಬೇಕು ಅಂದರೆ ಒಂಟೆನೇ ಅತಿ ಸೂಕ್ತವಾದ ಸಾಧನ, ಸಂಪರ್ಕ ಸಾಧನ. ಹಾಗಾಗಿ ಅವನೇನು ಮಾಡ್ದ, ಜೊತೆ ಒಂಟೆ ಕರ್ಕೊಂಡು ಹೋಗ್ತಾ ಇದ್ದ. ಯಾವುದೋ ಒಂದು ಛತ್ರ ಸಿಕ್ತು. ಛತ್ರದಲ್ಲಿ ಏನು ಮಾಡ್ದ, ಮಳೆ ಬರೋಂಗಿತ್ತು, ರಾತ್ರಿ ಆಯಿತು, ಮಲ್ಕೊಂಡ. ಒಂಟೆನ ಹೊರಗಡೆ ಕಟ್ಟಾಕ್ದ. ಕಟ್ಟಾಕಿದ್ರೆ ಏನಾಯಿತು, ರಾತ್ರಿ ಒಂದು ಹೊತ್ತಲ್ಲಿ ಒಂಟೆ ವಾಸನೆ ಬಂತು. ಇವ್ನಿಗೆ ಎಚ್ಚರ ಆಯಿತು. ನೋಡ್ತಾನೆ ಒಂಟೆ ವಾಸನೆ ಏನು ಅಂತ ನೋಡಿದ್ರೆ ಒಂಟೆ ಹೇಳ್ತಂತೆ, ಅಣ್ಣ ಹೊರಗಡೆ ಮಳೆ ಬರ್ತಾ ಇದೆ, ಕತ್ನ ಮಾತ್ರ ಒಳಗಡೆ ಇಟ್ಟಿದ್ದೀನಿ, ದಯವಿಟ್ಟು ಕೋಆಪ್ರೇಟ್ ಮಾಡು ಅಂತ ಹೇಳ್ತಂತೆ. ಆಯಿತು, ನನ್ನ ಜೊತೆ ಇದಂತ ಬದುಕೋ ಕಟ್ಕೊಟ್ಟಿರೋದು ಇದೇ ತಾನೇ ಅಂತ ಅವನೇನು ಮಾಡ್ದ, ಮಲ್ಕೊಂಡ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಸ್ವಲ್ಪ ಎಚ್ಚರ ಆಯಿತು. ಎಚ್ಚರ ಆದರೆ ಏನು ಮಾಡ್ತಂತೆ, ಮಳೆ ಜೋರಾಗಿ ಬರ್ತಿತ್ತು. ಒಂಟೆ ಏನು ಮಾಡ್ತಂತೆ, ಅಣ್ಣ ಮಳೆ ಜೋರಾಗಿ ಬರ್ತಾ ಇದೆ, ನಾನು 2 ಕಾಲುಗಳನ್ನ ಒಳಗಡೆ ಇಟ್ಕೊತೀನಿ ಅಂತಂದು. ಇವನೇನು ಮಾಡಿದಂತೆ, ಹೆಂಗೂ ಬದುಕು ಕಟ್ಕೊಡೋದಕ್ಕೆ ಸಹಾಯ ಮಾಡಿದೆ ಅಂದ್ಬಿಟ್ಟು ಏನು ಮಾಡಿದಂತೆ, ಆಯಿತು 2 ಕಾಲನ್ನು ಒಳಗೆ ಇಟ್ಕೊ ಅಂದಂತೆ. ಮತ್ತೆ ನಿದ್ದೆ ಬಂದುಬಿಡ್ತು. ರಾತ್ರಿ ಕಾಲ ಅರ್ಧ ನಿದ್ದೆ ಆಗಿತ್ತು, ನಿದ್ದೆ ಬಂದುಬಿಡ್ತು. ಮತ್ತೆ ಮಳೆ ಜೋರಾಯಿತು. ಮತ್ತೆ ಯಾವಾಗಲೂ ಎದ್ದು ನೋಡಿದಾಗ ಅದು ಹೇಳ್ತಂತೆ, ಅಣ್ಣ ಮಳೆ ತುಂಬ ಜೋರಾಗ್ಬಿಟ್ಟಿದೆ, ಹಿಂದಿನ 2 ಕಾಲನ್ನು ಒಳಗಡೆ ಇಟ್ಕೊತೀನಿ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡು ಅಂತ ಕೇಳಿದ. ಇದೇನಾಯಿತು, ಅವನು ಹ್ಞೂ ಅಂತಂದಂತೆ. ಈಗ ಒಂಟೆ 4 ಕಾಲು ಹೊರಗೆ ಬಂದಮೇಲೆ ಪೂರ್ತಿ ಒಳಗೆ ಬಂದ್ಬಿಡ್ತು. ನೋಡ್ತಾನೆ, ವಾಸನೆ ಸಿಕ್ಕಾಪಟ್ಟೆ ಆಯಿತು. ಇವನಿಗೆ ನಿದ್ದೆ ಬರಲಿಲ್ಲ. ಅಷ್ಟೊತ್ತಿಗಾಗಲೇ ಬೆಳಗಿನ ಜಾವ 1 ಗಂಟೆನ 2 ಗಂಟೆನ ಆಗ್ಬಿಟ್ಟಿತ್ತು. ಹೇಳಿದಂತೆ, ನೋಡು ನೀನು ಪೂರ್ತಿ ಬಂದುಬಿಟ್ಟಿದೀಯಾ, ನಿಂದು ವಾಸನೆ ಬರ್ತಾ ಇದೆ, ನಂಗೆ ನಿದ್ದೆ ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಆಗ ಒಂಟೆ ಹೇಳ್ತಂತೆ, ಅಣ್ಣ ನೀವು ಹೊರಗಡೆ ಮಲ್ಕೋ ಅಂತ ಅಂದ್ಬಿಟ್ಟು. ಇದು ಏನಾಗಿದೆ ನಮ್ಮ ಹಿಂದೂಸ್ತಾನದಲ್ಲಿ ನೋಡಿ, ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನಕ್ಕೋಸ್ಕರ ನಾವು ಇಸ್ಲಾಮಿಕ್ ರಾಷ್ಟ್ರ, ಮುಸಲ್ಮಾನರಿಗೋಸ್ಕರ ಇಸ್ಲಾಮಿಕ್ ರಾಷ್ಟ್ರ ಮಾಡಿಕೊಟ್ಟ ಮೇಲೆ ಎಲ್ಲರೂ ಅಲ್ಲಿ ಹೋಗಬೇಕಿತ್ತು. ಈ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಕ್ಯಾಂಡಿಡೇಟು.